ಎಲ್ಲದಕ್ಕೂ ಡಾಕ್ಟರ್ಸ್ ಇದ್ದಾರೆ, ಎಲ್ಲದಕ್ಕೂ ಫಿಸಿಯೋಥೆರಪಿಸ್ಟ್ ಇದ್ದಾರೆ. ಅದೆಲ್ಲ ಲಾಸ್ಟ್ ರಿಸೋರ್ಸ್. ಒಂದು ಸಣ್ಣದೇನಾಯ್ತು ಅಂತ ಕೂಡ ನೀವು ಡಾಕ್ಟರ್ ಹತ್ರ ಓಡಬೇಕಂತ ಏನಿಲ್ಲ. ಸ್ಟ್ರೈಟ್ ಇಟ್ಕೊಂಡು ಒಂದು ಸಲ ಕೈನ ಮೇಲೆ ತೊಗೊಂಡು ಹೋಗಬೇಕು, ನಿಧಾನವಾಗಿ ಅದನ್ನು ಬಿಟ್ಬಿಡಬೇಕು. ಓಕೆ, ಲೆಗೆ ಜಾವ್ ಮೇರೆ ಸಾಥ್. ಒನ್ ಅಪ್, ಇನ್ಹೇಲ್, ಡ್ರಾಪ್, ಎಕ್ಸೇಲ್, ಇನ್ಹೇಲ್, ಡ್ರಾಪ್, ಎಕ್ಸೇಲ್. ಚೆನ್ನಾಗಿರೋರು ಇದ್ದಾರೆ, ಪ್ರಾಬ್ಲಮ್ ಇರೋರು ಇದ್ದಾರೆ, ಬಟ್ ಎಲ್ಲರೂ ಕಾಮನಾಗಿ ಒಂದು ಎಕ್ಸಸೈಸ್ ಮಾಡ್ತಾರೆ. ಅದು ಎಲ್ಲರಿಗೂ ಮಾಡಲೇಬೇಕು, ಪ್ರತಿಯೊಬ್ಬರು ಮನುಷ್ಯರಿಗೆ ಈ ಎಕ್ಸಸೈಸ್ ಮಾಡಲೇಬೇಕು. ಸ್ವಲ್ಪ ಕೈ ನೋವುತ್ತೆ, ಓಕೆ, ಹಾಗೇನು ಮಾಡಬೇಕು, ಈ ಥರ ಮಾಡ್ತಾ ಇರಬೇಕು. 1 2 and 3 ಆ್ಯಂಡ್ ರಿಲ್ಯಾಕ್ಸ್ ಹೋ ಜಾನ. ಊಟ ಮಾಡುವಾಗ ಸಮೇತ ನಾವು ಒಂದು ಕೈನ ಟೇಬಲ್ ಮೇಲೆ ಇಟ್ಕೊಂಡು ಹಿಂಗೆ ಕೂತ್ಕೊಂಡು ಊಟ ಮಾಡ್ತೀವಿ. ಸೊ ಆ್ಯಕ್ಚುಲಿ ಊಟ ಮಾಡುವಾಗ ಸಮೇತ ಕೈನ ಟೇಬಲ್ ಮೇಲೆ ಇಟ್ಕೊಳ್ಳೋದಲ್ಲ, ಕೈ ತೊಡೆ ಮೇಲೆ ಇರಬೇಕು ಆ್ಯಕ್ಚುಲಿ. ಈಗ ಅದರ ನಂತರ ಕುತ್ತಿಗೆ ಮತ್ತು ಭುಜ ನೋವು ಈಗ ಎಲ್ಲರಿಗೂ ಸಾಮಾನ್ಯ. ಸರ್ವೈಕಲ್ ಸ್ಪಾಂಡಿಲೈಟಿಸ್ ಇರ್ಬೋದು, ಈಗ ನನ್ನಂಥ ಕೂತು ಬರೆಯುವವನಿಗಿರ್ಬೋದು, ಮಾತಾಡುವವನಿಗಿರ್ಬೋದು, ಲ್ಯಾಪ್ಟಾಪು, ಈಗಿನ IT BT ಇಂಥದ್ದೆಲ್ಲ ಈ ಕೆಲಸ ಮಾಡೋರಿಗೆ ಈಗ ಅಕಾಲದಲ್ಲಿ ವೃದ್ಧಾಪ್ಯ ಒಂದು ಅರ್ಥದಲ್ಲಿ 40-45 ವರ್ಷಕ್ಕೆ ಅವರನ್ನು ಹಿಂಡಿ ಬಿಸಾಡುವಂಥ ಸ್ಥಿತಿಯಲ್ಲಿದ್ದೇವೆ. ಹೌದು. ಈಗ ಅಲ್ಲಿ ಬಹಳ ಮುಖ್ಯವಾಗಿ ಕಾಡೋದು ಈ ಭಾಗ ಇದು. ಆಮೇಲೆ ಇಲ್ಲಿಂದ ಹೀಗೆ ಬತ್ತು ಬರೋದು, ಕೈಯನ್ನು ತೆಗೆದು ಬಡಿಯೋಣ ಅಂತ ಅನಿಸೋದು, ಈ ಥರದ ನೋವುಗಳು ಬಹುತೇಕ ಕಾಮನ್. ಸರ್ವೈಕಲ್ ಸ್ಪಾಂಡಿಲಿಸಿಸ್ ಅಂತ ಹೇಳ್ತೀವಿ. ಆಮೇಲೆ ಅದಲ್ಲದೇನೆ ಬೇರೆ ಅಂದರೆ ನಮಗೆ ನಾವೆಲ್ಲ ಏನು ಹೇಳ್ತಾರೆ, ಅದು ಲಿಂಗ್ವಿಸ್ಟಿಕ್ ಹೋಗೋದು ಬೇಡ, ದೊಡ್ಡ ದೊಡ್ಡ ಮೆಡಿಕಲ್ ಪದಗಳು ಬೇಡ. ನಿಮ್ಗೆ ಏನು ಹೇಳ್ತೀನಿ, ಭುಜ ನೋವು ಆಗ್ತಾ ಇದೆ, ಇದಾಗೋದ್ರಲ್ಲಿ ಬೇರೆ ಬೇರೆ ನೋವುಗಳಿದಾವೆ ಅದರಲ್ಲಿ. ಸೊ ಎಲ್ಲದಕ್ಕೂ ಡಾಕ್ಟರ್ಸ್ ಇದ್ದಾರೆ, ಎಲ್ಲದಕ್ಕೂ ಫಿಸಿಯೋಥೆರಪಿಸ್ಟ್ ಇದ್ದಾರೆ. ಅದೆಲ್ಲ ಲಾಸ್ಟ್ ರಿಸೋರ್ಸ್. ಒಂದು ಸಣ್ಣದೇನಾಯ್ತು ಅಂತ ಕೂಡ ನೀವು ಡಾಕ್ಟರ್ ಹತ್ರ ಓಡಬೇಕಂತ ಏನಿಲ್ಲ. ನೀವು ಫಿಟ್ನೆಸ್ ಚೆನ್ನಾಗಿದ್ದರೆ ನಮ್ಮಲ್ಲಿ ಬೇಕಾದಷ್ಟು ಡಾಕ್ಟರ್ಸ್ ಬರ್ತಾ ಇದ್ದಾರೆ. ಸೊ ಅವ್ರು ಯಾಕೆ ಬರ್ತಾ ಇದ್ದಾರೆ, ಅವ್ರು ಸೆಲ್ಫ್ ಫಿಟ್ನೆಸ್ಗೋಸ್ಕರ ಬರ್ತಾ ಇರೋದು. ಸೊ ಅವ್ರು ಹೇಳ್ತಾರೆ, ಈ ಥರ ಎಕ್ಸಸೈಸ್ ಮಾಡಿದವರಿಗೆ ನಮ್ಮ ಹತ್ರ ಬರಬೇಕಂತ ಏನಿಲ್ಲ. ಅವ್ರು ಹೇಳ್ತಾರೆ, ಡಾಕ್ಟರ್ಸೇ ಹೇಳ್ತಾರೆ, ನೀವು ಡಾಕ್ಟರ್ದು ಇಂಟರ್ವ್ಯೂ ತೊಗೊಂಡು ಅವರೇ ಹೇಳ್ತಾರೆ. ಸೊ ಅಲ್ಲಿ ಬೇಕಿರೋದು ಏನಂತ ಹೇಳಿದರೆ, ಯು ಶುಡ್ ನಾವೀಗ ಒಂದು ಕೂತ್ಕೊಂಡು, ಈಗ ನಾನೇ ಕೂತ್ಕೊಂಡು ಈ ಥರ ಮಾತಾಡ್ತಾರೆ, ನಾನು ಎಷ್ಟೊತ್ತು ಈ ಥರ ಕೂತ್ಕೋಬೇಕು, ನನಗೆ ಜಾಸ್ತಿ ಅಂತ ಹೇಳಿದರೆ ಒಂದು 30 ಸೆಕೆಂಡು ಅಥವಾ ಒಂದು 60 ಸೆಕೆಂಡು ಈ ಪೊಸಿಷನ್, ನನಗೆ ಪೊಸಿಷನ್ ಚೇಂಜ್ ಮಾಡಿಬಿಡ್ಬೇಕು. ಆ ಪೊಸಿಷನ್ ಚೇಂಜ್ ಮಾಡಿದಾಗ ನನಗೆ ಸರ್ಕ್ಯುಲೇಷನ್ ಬಂದುಬಿಡುತ್ತೆ. ಸೊ ನಾನು ಇದೇ ಥರ ಒಂದು 15-20 ನಿಮಿಷ ಈ ಥರ ಕೂತ್ಕೊಂಡ್ಬಿಟ್ರೆ, 2 ನಿಮಿಷ 3 ನಿಮಿಷ 4 ನಿಮಿಷ ಈ ಥರ ಆಗಿ ಇನ್ನೂ ನಾನು ಅದನ್ನ ಪೊಸಿಷನ್ ಚೇಂಜ್ ಮಾಡಲಿಲ್ಲ ಅಂತ ಹೇಳಿದೆ, ನನ್ನ ಕೈ ತೆಗೆದ ನಂತರ ಇಲ್ಲಿ ಬ್ಲಡ್ ಏನಾಗಿರುತ್ತೆ, ಕ್ಲಾಟ್ ಆಗಿರುತ್ತೆ. ಸೊ ಅಲ್ಲಿ ಆಮೇಲೆ ಆ ಒಂದು ಮೂಮೆಂಟಮ್ ಇದೆ, ಮೊಬಲೈಸೇಷನ್ ಏನು ಬರಬೇಕು, ಅದು ಬರೋದಿಲ್ಲ. ಆಮೇಲೆ ಕೈ ನೋವು ಶುರುವಾಗುತ್ತೆ. ಈಗ ನಾವೆಲ್ಲ ಹೆಂಗಿದ್ದೀವಿ, ಓಕೆ, ನಾನು 60 ವರ್ಷ ಆಗಿರ್ಬೋದು, 61 ಆಗಿರ್ಬೋದು, ಬಟ್ ಹೆಂಗೆ ನಾನು ಅಂತ ಅಂದ್ಕೊಳ್ತೀನಿ. ಅಂದರೆ ವೃದ್ಧಾಪ್ಯ ಬರಬಾರ್ದು. ಈ ನಾವು ಹಿಂದಿಯಲ್ಲಿ ಹೇಳ್ತೀವಿ ಬುಡ್ಡ ಅಂತ ಹೇಳ್ತೀವಿ, ಇಲ್ಲ ಅಂತೇಳಿ ನಾವು ಮುದುಕ ಅಂತ ಹೇಳ್ತೀವಿ, ಇಲ್ಲ ಅಂದರೆ ಮುದುಕಿ ಅಂತ ಹೇಳ್ತೀವಿ. ಓಕೆ, ಅದು ವರ್ಡ್ ಇದೆಯಲ್ಲ, ಅದು ಇಟ್ ಸೆಲ್ಫ್ ಈಸ್ ಅದು ರೋಗ. ಅದು ಆ ಮುದುಕ ಅನ್ನೋ ರೋಗ ಇದೆಯಲ್ಲ, ಅದು ಬರಬಾರ್ದು. ಅದು ಮುದುಕಿ ಅನ್ನೋ ರೋಗ ವೃದ್ಧಾಪ್ಯ ಬರಬಾರ್ದು. ಅದು ನೀವು ವಯಸ್ಸಾಗಲಿ, ನೀವು ವಯಸ್ಸು 90 ಆಗಲಿ ಪರವಾಗಿಲ್ಲ, ಯಾವನು ಮುದುಕ ಅಂತ ಹೇಳ್ಬಾರ್ದು ನಮಗೆ. ಸೊ ನಮಗೇನು ಅನ್ಬೇಕು, ಓಕೆ, ಚೆನ್ನಾಗಿದ್ದಾರೆ, ಸೀನಿಯರ್ ಅಂದ್ವಿ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಎಷ್ಟು ಏಜ್ ಇದೆ, 80 ವರ್ಷದವ್ರು ಚೆನ್ನಾಗಿದ್ದಾರೆ, ಈ ಥರ ಮಾತಾಡಬೇಕು ಹೊರತು ಅವನು ಯಾವನ ಮುದುಕ ಅಂತ ಹೇಳಿದಾನೆ ಅಂತೇಳಿ ಅದು ಬರಲೇಬಾರ್ದು. ನಾವು ಮುದುಕರು ಆಗಲೇಬಾರ್ದು. ಈಗ ಮುದುಕರು ಯಾವಾಗ ಆಗ್ತಾ ಇದ್ದಾರೆ, ನೀವು ಹೇಳಿದ್ರಲ್ಲ, 25 ವರ್ಷ 30 ವರ್ಷ 40 ವರ್ಷಕ್ಕೆ ಮುದುಕರು ಆಗ್ತಾ ಇದ್ದಾರೆ. ಯಾಕೆ ಆಗ್ತಾ ಇದ್ದಾರೆ, ಅದು ಮುದುಕರು ಆಗ್ತಾ ಇದ್ದಾರೆ ಅನ್ನೋದಂಗೆ ಅದು ಸಿಂಪ್ಟಮ್. ಅದು ಅಂತ ಹೇಳಿದರೆ ಅದು ತೋರಿಸ್ತಾ ಇದೆ ನಿಮಗೆ, ನಿಮ್ಮ ಏಜ್ ಆಗಿಲ್ಲ, ಬಟ್ ನೀವು ಆಲ್ರೆಡಿ ಆ ಸ್ಟೇಟಿಗೆ ಹೋಗ್ಬಿಟ್ಟಿದ್ದೀರ ಅಂತೇಳಿ ನಿಮ್ಮಲ್ಲಿ ಆ ಶಕ್ತಿ ಕುಂದುತ್ತಾ ಇದೆ. ಅದು ಯಾಕೆ ಆಗ್ತಾಯಿದೆ, ನಿಮ್ಮದು ಸ್ಕಿನ್ ಬ್ಲರ್ ಆಗ್ತಾ ಇದೆ, ಜೀವನದಲ್ಲಿ ಏನೋ ಮಾಡ್ಬೇಕನ್ನೋ ಹೋಗ್ತಾ ಇದ್ದಾರೆ, ಅದು ಆಗ್ತಾ ಇಲ್ಲ, ಕೈಕಾಲು ನೋವು ಆಗ್ತಾಯಿದೆ, ವೇಟ್ ಜಾಸ್ತಿ ಆಗ್ತಾಯಿದೆ, ಆಮೇಲೆ ಯಾರ ಮಾತು ಕೇಳ್ತಾ ಇಲ್ಲ, ಸ್ಟ್ರೆಸ್ ಜಾಸ್ತಿ ಆಗ್ತಾಯಿದೆ, ಕೂದಲಿಗಲೇ ವೈಟ್ ಆಗ್ತಾಯಿದೆ, ಆಮೇಲೆ ಕಣ್ಣು ಕಾಣಿಸ್ತಾ ಇಲ್ಲ, ಕಿವಿನೂ ಕೇಳಿಸ್ತಾ, ಇದೆಲ್ಲ ವೃದ್ಧಾಪ್ಯ. ಓಕೆ, ಇದು ಬರಬಾರ್ದು ನಮಗೆ. ನೀವು 90 ವರ್ಷದವರಾಗಿರಿ, ಫಿಟ್ ಆಗಿರಿ. ಸೊ ಇನ್ ದಾಟ್ ಕೇಸ್ ಆ ಫಿಟ್ನೆಸ್ ಚೆನ್ನಾಗಿರ್ಬೇಕು ನಿಮಗೆ. ಸೊ ಸರ್ವೈಕಲ್ ಸ್ಪಾಂಡಿಲೈಸಿಸ್ ಅದರದ್ದು ಒಂದು ಭಾಗನೇ. ಸೊ ನಿಮಗೆ ಅಲ್ಲಿ ಯಾಕೆ ಬರಬಾರ್ದು ಅಂತೇಳಿ ನಿಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಚೆನ್ನಾಗಿರಬೇಕು. ಸೊ ಅಲ್ಲಿ ಕೆಲವು ಎಕ್ಸಸೈಸ್ ಬರುತ್ತೆ ಅಂತೇಳಿದರೆ ಅದು ಫಸ್ಟ್ ಆಫ್ ಆಲ್ ರೀಸನ್ ಏನು, ಆ ರೀಸನ್ ನಾವು ಐಡೆಂಟಿಫೈ ಮಾಡ್ಕೋಬೇಕು. ಈಗ ಸಿಕ್ಕಾಪಟ್ಟೆ ಮಲಗಿರ್ತಾರೆ, ನಿಮ್ಮ ಪಿಲ್ಲೋ ಕರೆಕ್ಟ್ ಇರೋದಿಲ್ಲ, ಬೆಡ್ ಕರೆಕ್ಟ್ ಇಲ್ಲ, ಮಲಗುವ ಪದ್ಧತಿ ಕರೆಕ್ಟ್ ಇಲ್ಲ. ನೀವು ಟೇಬಲ್ ಮೇಲೆ ಕೈ ಹಿಂಗೆ ಇಟ್ಕೊಂಡು ಊಟ ಮಾಡುವಾಗ ಸಮೇತ ನಾವು ಒಂದು ಕೈನ ಟೇಬಲ್ ಮೇಲೆ ಇಟ್ಕೊಂಡು ಹಿಂಗೆ ಕೂತ್ಕೊಂಡು ಊಟ ಮಾಡ್ತೀವಿ. ಸೊ ಆ್ಯಕ್ಚುಲಿ ಊಟ ಮಾಡುವಾಗ ಸಮೇತ ಕೈನ ಟೇಬಲ್ ಮೇಲೆ ಇಟ್ಕೊಳ್ಳೋದಲ್ಲ, ಕೈ ತೊಡೆ ಮೇಲೆ ಇರಬೇಕು. ಆ್ಯಕ್ಚುಲಿ ಊಟ ಒಂದು ಕೈಯಲ್ಲಿ ನಾವು ಮಾಡ್ತೀವಿ,
ಓಕೆ. ಸೊ ಒಂದ್ಸಲ ಬಾಯಿಗೆ ಹಾಕೊಂಡು ಅದು ಕಂಪ್ಲೀಟ್ ಚೂ ಆದ ನಂತರನೇ ನಿಮ್ಗೆ ಇನ್ನೊಂದು ತಗೋಬೇಕು. ಆ ಕೈನ ನಾವು ಆ್ಯಕ್ಷನ್ ಇದೆಯಲ್ಲ, ಈ ಆ್ಯಕ್ಷನ್ ಇಟ್ ಸೆಲ್ಫ್ ಇಸ್ ಅನ್ ಎಕ್ಸಸೈಸ್. ಅದನ್ನು ಕರೆಕ್ಟಾಗಿ ಇಟ್ಕೊಂಡಿರಬೇಕು, ಫಿಂಗರ್ ಆ್ಯಕ್ಷನ್ ಚೆನ್ನಾಗಿರಬೇಕು. ಬಹುಶಃ ನಮ್ಮ ಊಟದ ಪದ್ಧತಿಯಲ್ಲಿ ಟೇಬಲ್ಲು ಇಲ್ಲ, ಭಾರತದಲ್ಲಿ ಇಲ್ಲ, ನಮ್ಗೆ ಕೆಳಗನೆ ಕೂತ್ಕೊಂಡೇ ಊಟ ಮಾಡಬೇಕು. ಓಕೆ, ನಿಮಗೆ ಥೈಸ್ ದಪ್ಪ ಇದೆ, ಹಿಪ್ಸ್ ಹೆವಿ ಆಗಿದೆ, ಓವರ್ ವೇಟ್ ಆಗಿದ್ದೀರಾ ಅಂತ ಹೇಳಿದ್ರೆ ಏನು ಮಾಡಬೇಕು, ಮಣೆ ಮೇಲೆ ಕೂತ್ಕೊಳ್ಳಿ, ಕಾಲು ಸ್ವಲ್ಪ ಕೆಳಗಿರಲಿ. ಆಮೇಲೆ ಊಟ ಮಾಡೋದು ಅದು ತಟ್ಟೆ ಇಡ್ಲಿಕ್ಕೆ ಸಮೇತ ಒಂದು ಮಣೆ ಇಟ್ಕೊಳ್ಳಿ. ಬಟ್ ಎಷ್ಟು ನಾವು ಬಗ್ಗಿ ಊಟ ಮಾಡ್ತೀವಿ ಅಷ್ಟು ಒಳ್ಳೆಯದು. ಅದು ಓಕೆ, ಈಗ ಮಾಡರ್ನ್ ಫೆಸಿಲಿಟೀಸಲ್ಲಿ ಇರೋದ್ರೆ ಏನು ಮಾಡೋಕ್ಕಾಗಲ್ಲ. ಬಟ್ ಅದರಲ್ಲಿ ನಾವು ಸ್ವಲ್ಪ ಯು ಕ್ಯಾನ್ ಅಡ್ಜಸ್ಟ್. ಕೆಲವು ಎಕ್ಸಸೈಸ್ ಮಾಡಿಬಿಟ್ಟು ನೀವು ಅದನ್ನು ಕ್ಲಿಯರ್ ಮಾಡ್ಕೋಬೋದು. ಬಟ್ ಏನೇ ಆಗಲಿ, ನಾವು ಏನೋ ಎಕ್ಸಸೈಸ್ ತೋರಿಸ್ತೀವಿ, ನಿಮಗೇನೋ ಬೇರೆ ಒಂದು ಯಾವುದೋ ರೀಸನ್ನಲ್ಲಿ ನಿಮಗೆ ಪ್ರಾಬ್ಲಮ್ ಇದೆ, ಆಮೇಲೆ ಎಕ್ಸಸೈಸ್ ಮಾಡಿ ಅದು ತುಂಡಾಗಬಾರ್ದು, ಅಲ್ಲ ಅದು ಇಂಜುರಿ ಆಗಬಾರ್ದು, ಅದನ್ನು ಕರೆಕ್ಟಾಗಿ ನೋಡಬೇಕು. ಆದ್ದರಿಂದ ಸೊ ಅಲ್ಲಿ ಏನು ಪ್ರಾಬ್ಲಮ್ ಇದೆ ಅನ್ನೋದು ಇದು ಎಕ್ಸ್ರೇಲಿ ಗೊತ್ತಾಗುತ್ತೆ, MRI ಗೊತ್ತಾಗುತ್ತೆ. ಈಗ ಇತ್ತೀಚೆಗೆ ಏನಾಗುತ್ತೆ ಅಂತಂದರೆ ಪ್ರತಿಯೊಂದಕ್ಕೂ MRI ಎಕ್ಸ್ರೇ ಅಂತೂ ಮುಗೀತು. ಈಗ MRIಗಿಂತಲೂ ಬೇರೆ ಏನೋ ಬರ್ತಾ ಇದೆ. ಹೌದು. ಸೊ ಅಲ್ಲಿ ಅದು ಒಳ್ಳೇದೇ, ಅದು ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಹಣ ಇಲ್ದಿರೋರು ಏನು ಮಾಡ್ತಾರೆ, 3,000 4,000 ಕೊಟ್ಟು ಅದನ್ನು ನೋಡೋಕೆ ತೊಗೊಳ್ತಾರೆ. ಎಲ್ಲ ಏನಿಲ್ಲ, ಪ್ರಾಬ್ಲಮ್ ಕರೆಕ್ಟಾಗಿದೆ ಅಂತ ಹೇಳ್ಬಿಡ್ತಾರೆ. ಹಾಗಾದ್ರೆ ಅದು 3,500 ರೂಪಾಯಿ ವೇಸ್ಟ್ ಆಯ್ತಲ್ಲ. ಸೊ ಅಲ್ಲಿ ಮ್ಯಾಟ್ರ್ ಏನಂತ ಹೇಳಿದ್ರೆ ಯು ಶುಡ್ ನೋ, ನಿಮಗೆ ಗೊತ್ತಿರಬೇಕು ನಿಮಗೆ ಪೇನ್ ಯಾಕೆ ಬಂತು ಹೇಳಿದ್ರೆ ನಿಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿ ಇಲ್ಲದೆ ಇರೋದ್ರಿಂದ ಈ ಪೇನ್ ಬಂದಿದೆ. ಹಾಗಾದ್ರೆ ಏನು ಮಾಡಬೇಕು, ಸೊಲ್ಯೂಷನ್ ಯಾವ ಥರ ಇದೆ, ಅದಕ್ಕೆ ನಾನೊಂದು 2-3 ಎಕ್ಸಸೈಸ್ ಏನು ತೋರಿಸ್ತಾ ಇದ್ದೀನಿ, ಅದನ್ನು ಕರೆಕ್ಟಾಗಿ ಮಾಡಿ ನಿಮ್ಮ ಸರ್ವೈಕಲ್ ಪ್ರಾಬ್ಲಮ್ಸ್ ಏನಿದೆ ಅದು ನಿಧಾನವಾಗಿ ಸಾಲ್ವ್ ಆಗುತ್ತೆ. ಒಂದೇ ಸಲ ಸಾಲ್ವ್ ಆಗಬಾರ್ದು, ನಿಧಾನವಾಗಿ ಹೋಗ್ಬೇಕು. ಪ್ರತಿಯೊಂದಕ್ಕೂ ಫಿಟ್ನೆಸ್ ಚೆನ್ನಾಗಿರಬೇಕು. ಈಗ ನಮ್ಮಲ್ಲಿ ನೀವು ನೋಡ್ತಾ ಇದ್ರಲ್ಲ, ಬೇಕಾದಷ್ಟು ಪ್ರಾಬ್ಲಮ್ನವರು ಕಾಮನಾಗಿ ಒಂದು ಎಕ್ಸಸೈಸ್ ಎಲ್ಲರಿಗೂ ಮಾಡಲೇಬೇಕು. ಅದರಲ್ಲಿ ಚೆನ್ನಾಗಿರೋರು ಇದ್ದಾರೆ, ಪ್ರಾಬ್ಲಮ್ ಇರೋರು ಇದ್ದಾರೆ, ಬಟ್ ಎಲ್ಲರೂ ಕಾಮನಾಗಿ ಒಂದು ಎಕ್ಸಸೈಸ್ ಮಾಡ್ತಾರೆ. ಅದು ಎಲ್ಲರಿಗೂ ಮಾಡಲೇಬೇಕು. ಪ್ರತಿಯೊಬ್ಬರು ಮನುಷ್ಯರಿಗೆ ಈ ಎಕ್ಸಸೈಸ್ ಮಾಡಲೇಬೇಕು. ಅದನ್ನು ಸ್ವಲ್ಪ ಕಲಿಬೇಕು. ನಮಸ್ತೆ, ನಾನು ನಿಮ್ಮ ಫಿಟ್ನೆಸ್ ಫ್ರೆಂಡ್ ಡಾಕ್ಟರ್ ರಾಜ್ ಶೆಟ್ಟಿ, ಸೂರತ್, ಗುಜರಾತ್ನಿಂದ, ಆಯು ವೆಲ್ನೆಸ್ ಸೆಂಟರ್ನಿಂದ. ಸರಣಿ ಏನು ನಡೀತಾ ಇದೆ ಡಿಫ್ರೆಂಟ್ ಪೇಯ್ನ್ ಮ್ಯಾನೇಜ್ಮೆಂಟ್ನಲ್ಲಿ. ನಾವು ಇವನ್ನೇನು ನೋಡಬೇಕಾಗಿದೆ ಅಂತ ಹೇಳಿದ್ರೆ, ನಮ್ಮ ಈ ಕತ್ತತ್ರ ಬೇಕಾದಷ್ಟು ಪೇನ್ ಇರುತ್ತೆ. ಯಾಕಂತ ಹೇಳಿದ್ರೆ ರಾಂಗ್ ಸ್ಲೀಪಿಂಗ್ ಹ್ಯಾಬಿಟ್ಸ್ ಆಗಿರ್ಬೋದು, ರಾಂಗ್ ಪಿಲ್ಲೋಸ್ ಆಗಿರ್ಬೋದು, ಆಮೇಲೆ ರಾಂಗ್ ಬೆಡ್ ಆಗಿರ್ಬೋದು, ರಾಂಗ್ ಪೋಸ್ಚರ್ ಆಗಿರ್ಬೋದು, ಹೆವಿ ಡ್ರೈವಿಂಗ್ ಮಾಡ್ತೀರಾ ನೀವು, ಅದು ಆಗಿರ್ಬೋದು, ವಿತೌಟ್ ಪ್ರಾಪರ್ ರೆಸ್ಟು. ಅದು ಅಲ್ಲದೇನೂ ಬೇರೆ ಏನೋ ಒಂದು ಜರ್ಕ್ ಅಂತ ಬಂದಿರುತ್ತೆ, ಅಥವಾ ನಿಮಗೆ ಬೇರೆ ಇನ್ನಿದೆ ಓವರ್ ವೇಟ್ ಆಗಿರ್ಬೋದು, ನೀವು ಸ್ಟ್ರೆಸ್ ಆಗಿರ್ಬೋದು, ಈ ಥರ ಬೇಕಾದಷ್ಟು ಮಸಲ್ ಸ್ಪಾಸಮ್ ಆಗಿರ್ಬೋದು. ಆಮೇಲೆ ಈ ಥರ ಒಂದೆರಡು ಕಾರಣಗಳಿರೋದಿಲ್ಲ, ಆದರೂ ಬೇರೆ ಏನೇನೋ ಕಾರಣ ಇರುತ್ತೆ, ಪರವಾಗಿಲ್ಲ. ಬಟ್ ನಮಗೆ ಈ ಏರಿಯಾ ಅಂತ ಹೇಳ್ತೀವಲ್ಲ ನಾವು, ಈ ಟೋಟಲ್ ಈ ಝೋನ್ ಏನಿದೆ ಇದನ್ನು ನಮಗೆ ಸ್ವಲ್ಪ ಮೊಬೈಲೈಸ್ ಮಾಡ್ತಾ ಇರಬೇಕು. ಇಲ್ಲಾಂದರೆ ತುಂಬ ಸಿಕ್ಕಾಪಟ್ಟೆ ಪೇನ್ ಬರುತ್ತೆ. ನಮ್ಮ ಈ ರೊಟೇಟರ್ ಅಂತ ಹೇಳ್ತೀವಲ್ಲ, ಇದಕ್ಕೆ ರೊಟೇಟರ್ ಕಫ್ ಇರುತ್ತೆ. ಓಕೆ, ಇದು ಮೂವ್ ಆಗ್ತಾ ಇರಬೇಕು. ಈ ನಮ್ಮ ಜಾಯಿಂಟ್ಸ್ ಎಲ್ಲ ಕ್ಲಿಯರಾಗಿ ಮೂವ್ ಆಗ್ತಾ ಇರಬೇಕು. ನಾವು ಇವತ್ತು ಮಾತಾಡೋದು ಕೇವಲ ನಮಗೆ ಬೇಕಿರೋದು ಸರ್ವೈಕಲ್ ಸ್ಪಾಂಡಿಲೈಸಿಸ್ ಬಂದಾಗ, ಅಥವಾ ಫ್ರೋಝನ್ ಶೋಲ್ಡರ್ ಅಂತ ಇರುತ್ತೆ. ಫ್ರೋಝನ್ ಅಂತೇಳಿ ಸುಮಾರು ಒಂದು 80% ಫಿಮೇಲ್ ನಮ್ಮ ಲೇಡೀಸಿಗೆ ಫ್ರೋಝನ್ ಶೋಲ್ಡರ್ ಅಂತ ಬಂದೇ ಬರುತ್ತೆ. ಇತ್ತೀಚೆಗೆ ಅದು ತುಂಬ ಕಾಡುತ್ತೆ ಇದು ಈ ನಮ್ಮ ಏರಿಯಾ. ಸೊ ಅದಕ್ಕೋಸ್ಕರ ಇದನ್ನು ಮೊಬೈಲೈಸ್ ನಾವು ಯಾವ ಥರ ಮಾಡ್ತಾ ಇರಬೇಕು ಅದ್ರ ಬಗ್ಗೆ ಸ್ವಲ್ಪ ಆಮೇಲೆ ಅದ್ರ ಬಗ್ಗೆ ಸ್ವಲ್ಪ ನೋಡೋಣ. ಸೊ ಎಕ್ಸಸೈಸ್ ಏನು ಮಾಡಬೇಕು, ಫಸ್ಟು ನಿಮಗೆ ಈ ಹ್ಯಾಂಡ್ಸ್ ಲೈಕ್ ದಿಸ್, ಹೋಲ್ಡ್ ಇಟ್. ಸೊ ಇವ್ರನ್ನ ನೀವು ನೋಡಿ, ನಿಮಗೆ ಒಂದು ಐಡಿಯಾ ಬರುತ್ತೆ प्रॉपराಗಿ. स्ट्रेट, ओके, मुट्ठी बना लो, मुट्ठी बनाओ एंड स्ट्रेट अप, ऊपर लेके जाओ, मुट्ठी ऊपर लेके जाओ, स्ट्रेट अप एंड ड्रॉप करो नीचे, ऊपर आप ऊपर मुट्ठी बना के ऊपर लेके जाओ, ऊपर लेके जाओ, नीचे छोड़ो, ऐसा ऊपर लेके जाओ, नीचे छोड़ो, कंटिन्यू. 1 इनहेल ड्रॉप एक्सेल, ऊपर इनहेल ड्रॉप एक्सेल, पर इनहेल ड्रॉप एक्सेल, इनहेल ड्रॉप एक्सेल, इनहेल ड्रॉप एक्सेल. ಮೇಲೆ ಉಸಿರು ತಗೋಬೇಕು, ಇನ್ಹೇಲ್, ಕೆಳಗೆ ಉಸಿರು ಬಿಡಬೇಕು, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಎಕ್ಸೇಲ್ ಅಂತ ಹೇಳಿದರೆ ಉಸಿರು ಬಿಡಬೇಕು ಮೂಗಿನಿಂದ ಬಾಯಿನಿಂದ, ಅಲ್ಲಿಗೆ ಇರಲಿ. ನಾವು ಗೋ ಅಪ್ ಆ್ಯಂಡ್ ಸ್ಲೋಲಿ ಡ್ರಾಪ್ ಯುವರ್ ಹ್ಯಾಂಡ್ಸ್ ಆ್ಯಂಡ್ ರಿಲ್ಯಾಕ್ಸ್. ಈ ಥರ ಸ್ವಲ್ಪ ಲೂಸ್ ಮಾಡ್ಕೋಬೇಕು. ಆಮೇಲೆ ಕೈ ಸ್ಟ್ರೈಟ್ ಇಟ್ಕೊಂಡು ಒಂದು ಸಲ ಕೈನ ಮೇಲೆ ತೊಗೊಂಡು ಹೋಗಬೇಕು, ನಿಧಾನವಾಗಿ ಅದನ್ನು ಬಿಟ್ಬಿಡಬೇಕು. ಓಕೆ, ಲೆಕ್ಕೆ ಜಾओ मेरे साथ. 1 अप, इनहेल ड्रॉप एक्सेल, 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 इनहेल
ड्रॉप एक्सेल एंड रिलैक्स हाथ को लूज करो ಇದು ಎರಡನೇ ಎಕ್ಸಸೈಸ್ ಏನು ಮೂರನೇ ಎಕ್ಸಸೈಸ್ ಇದೆಲ್ಲ ಸಾಧಾರಣ ಎಕ್ಸಸೈಸ್ ನೀವು ಎಲ್ಲಿ ಯಾರು ಬೇಕಾದ್ರೂ ಯಾವ ಬೇಕಾದ್ರೂ ಮಾಡ್ಬೋದು ಮತ್ತು ನಿಧಾನ ಮಾಡಬೇಕು ಆಲ್ರೆಡಿ ನಿಮಗೆ ತುಂಬ ಸಿಕ್ಕಾಪಟ್ಟೆ ಪೇನ್ ಇರುವಾಗ ಸ್ವಲ್ಪ ನಿಧಾನ ಮೂವ್ ಮಾಡಬೇಕು ಓಕೆ ನಾವು दोनों हाथ को ऐसा ले लो से फ्रॉम हियर होल्डिंग लाइक दिस एंड रिलीज फर्स्ट स्टे सेकंड में थोड़ा सा और ऊपर इनहेल एंड देन एक्सेल एंड रिलैक्स ओके नाउ ಈಗ ಉಸಿರನ್ನ ಚೇಂಜ್ ಮಾಡ್ಕೋಬೇಕು ನಮಗೆ ಇಲ್ಲಿ ಉಸಿರು ತಗೋಬೇಕು ओके अभी पहला अंदर श्वास लो नाउ श्वास छोड़ते हुए और ऊपर जाना है फिर श्वास लेना है श्वास छोड़ना है एक्सेल एंड देन इनहेल एक्सेल इनहेल एक्सेल श्वास छोड़ना है श्वास लेना है ಉಸಿರನ್ನ ಬಿಡಬೇಕು ಉಸಿರನ್ನ ತಗೋಬೇಕು ಇಲ್ಲಿ ಆ ಬ್ರೀತಿಂಗ್ ಏನಿದೆ ಕರ್ತಾ ಇರೋ ಕರ್ತಾ ಇರೋ ಈ ಬ್ರೀತಿಂಗ್ ಪ್ಯಾಟರ್ನ್ ಇದೆಯಲ್ಲ ಅದು ತುಂಬ ಇಂಪಾರ್ಟೆಂಟು ಓಕೆ ಯಾವಾಗ ನಾವು ಉಸಿರು ಮೊದಲು ನಾವು ಅದನ್ನು ರಿವರ್ಸ್ ಮಾಡಿದ್ವಿ ಯಾಕಂದ್ರೆ ನಿಮಗೆ ಟ್ರೈನಿಂಗ್ ಬೇಕಿತ್ತು ಈಗ ಏನಾಗ್ತಾ ಇದೆ ಸ್ಟ್ರೇಟಾಗಿ ದಿಸ್ ಇಸ್ ಎಕ್ಸೇಲ್ ಉಸಿರು ಬಿಡಬೇಕು ಇಲ್ಲಿ ಈಗ ಉಸಿರನ್ನ ತಗೋಬೇಕು ಇಲ್ಲಿ ಕೆಳಗಡೆ ಇಳಿಸ್ತಾ ತಗೋಬೇಕು ಇಲ್ಲಿ ಉಸಿರನ್ನ ಬಿಡಬೇಕು ನಿಧಾನ ಓಕೆ ಸ್ಟಾಪ್ ಆ್ಯಂಡ್ ರಿಲ್ಯಾಕ್ಸ್ ಓಕೆ ಆಗ ಇದು ಸ್ವಲ್ಪ ಇನ್ನೂ ಮೊಬೈಲೈಸ್ ಆಗುತ್ತೆ ಸ್ವಲ್ಪ ಸ್ಟ್ರೆಂತ್ ಬರುತ್ತೆ ಅಲ್ಲಿಂದ ಆದ ನಂತರ ಓಕೆ ಅಭಿ ಮೇರೆ ಸಾಥ್ ಕರೋ यहाँ से ಕೈನ ಮೇಲೆ ತೊಗೊಂಡೋದ್ವಿ ಇಲ್ಲಿಂದ ಲಾಕ್ ಮಾಡಬೇಕು ಈ ಥರ ಲಾಕ್ ಮಾಡಿಬಿಟ್ಟು ಕೈನ ಕೆಳಗಡೆ ಇಲ್ಲಿ ಈ ಪೊಸಿಷನ್ಗೆ ಮತ್ತು ಮೇಲೆ ಮತ್ತು ಕೆಳಗೆ ಇಲ್ಲಿ ನಾರ್ಮಲ್ ಬ್ರೀತಿಂಗ್ ಇದು ನಾರ್ಮಲ್ ಬ್ರೀತಿಂಗ್ ಇನ್ಹೇಲ್ ಎಕ್ಸೇಲ್ ನಾರ್ಮಲ್ ಬ್ರೀತಿಂಗ್ನಲ್ಲಿ ನಿಧಾನವಾಗಿ ಮಾಡುವ ಕ್ರಿಯೆ ಇದು ಸುಮಾರು ಒಂದು 10 ಸಲ ನಿಧಾನವಾಗಿ ಬ್ರೀತ್ ನಾರ್ಮಲ್ ಒಂದು 5 ರಿಂದ 10 ಸಲ ಅಪ್ ಆ್ಯಂಡ್ ಡೌನ್ ಅಪ್ ನಾರ್ಮಲ್ ಬ್ರೀತಿಂಗ್ ಆ್ಯಂಡ್ ಡೌನ್ ಆ್ಯಂಡ್ ರಿಲ್ಯಾಕ್ಸ್ ಓಕೆ ನಾವು ರಿಲ್ಯಾಕ್ಸ್ ಲೂಸ್ ಸ್ವಲ್ಪ ಕೈ ನೋವುತ್ತೆ ಓಕೆ ಹಾಗೇನು ಮಾಡಬೇಕು ಈ ಥರ ಮಾಡ್ತಾ ಇರಬೇಕು 1 2 ಆ್ಯಂಡ್ 3 ಆ್ಯಂಡ್ ರಿಲ್ಯಾಕ್ಸ್ ಹೋ ಜಾನ ರೈಟ್ ನಾವು ಇನ್ನೊಂದು ಆ್ಯಕ್ಷನ್ ಯಾವ ಥರ ಇರುತ್ತೆ ಅಂತ ಹೇಳಿದರೆ ಇದು ಸ್ವಲ್ಪ ಇನ್ನೂ ಫ್ರೀ ಮಾಡಲಿಕ್ಕೆ ಬೇರೆ ಡಂಬಲ್ಸ್ ಎಕ್ಸಸೈಸ್ ಅಲ್ಲಿದೆ ಇನ್ನು ಆಮೇಲೆ ಇನ್ನೊಂದು ಯಾವುದು ಎಪಿಸೋಡ್ನಲ್ಲಿ ಅದ್ರ ಬಗ್ಗೆ ಇನ್ನೂ ತೋರಿಸೋಣ ಇದು ಲಾಸ್ಟ್ ಇದರಲ್ಲಿ ಇನ್ನೊಂದು ಎಕ್ಸಸೈಸ್ ಯಾವ ಥರ ಮಾಡಬೇಕು ನೀವೆಲ್ಲ ಇದನ್ನು ಮನೇಲಿ ಆರಾಮಾಗಿ ಮಾಡ್ಬೋದು ಇದನ್ನು ಓಕೆ ಕೈನ ಈ ಥರ ತೊಗೊಂಡು ನಾವು ಈ ತಲೆ ಬಾಚ್ತೀವಲ್ಲ ಆ ಥರ ಈ ಥರ ಯಾವ ಥರ ಹೋಗುತ್ತೆ ಅಂತ ಹೇಳಿದರೆ ಫಸ್ಟ್ ಕೈನ ಇಲ್ಲಿಗೆ ತೊಗೊಳ್ಳಿ ಮೇರೆ ಸಾಥ್ ಕರೋ 1 ಓಕೆ ನಾವು 2 ಆ್ಯಂಡ್ 3 ಟಚ್ ಯುವರ್ ಶೋಲ್ಡರ್ ಅದರ್ ಶೋಲ್ಡರ್ ಆ್ಯಂಡ್ ರಿಲೀಸ್ ಆಯಿತಾ ಫಸ್ಟ್ ಇಲ್ಲಿ ಕೈನ ಇಲ್ಲಿಗೆ ತೊಗೊಂಬಂದ್ವಿ ಇಲ್ಲಿಂದ ಈ ಶೋಲ್ಡ್ರಿಗೆ ತೊಗೊಂಬಂದ್ವಿ ಓಕೆ ಮತ್ತೆ ವಾಪಸ್ ಶೋಲ್ಡ್ರಿಗೆ ತೊಗೊಂಬಂದ್ವಿ ಕೈನ ಮತ್ತೆ ಬಿಟ್ಟುಬಿಡಬೇಕು ಸೊ ಇಲ್ಲಿಂದ ಯಾವ ಥರ ಬಂತು ಫಸ್ಟು ಇಲ್ಲಿ ಬಂತು 1 ಇಲ್ಲಿಗೆ ಬಂತು 2 ಮತ್ತು ವಾಪಸ್ ಇಲ್ಲಿಗೆ ಬಂದ್ವಿ ಮತ್ತು ಬಿಟ್ಟುಬಿಡಬೇಕು ಇಲ್ಲಿ ಕೈಲಿ ಈ ಥರ ಇಟ್ಕೋಬೇಕು ಇಲ್ಲಿಂದ ಇಲ್ಲಿಗೆ ಬಂತು ಇಲ್ಲಿಂದ ಮತ್ತೆ ಹಿಂದ್ಗಡೆ ಬಂತು ಇಲ್ಲಿಗೆ ಇಲ್ಲಿ ಬಿಟ್ಬಿಡಬೇಕು ಇಷ್ಟೇ ಇನ್ನೊಂದು ಎಕ್ಸಸೈಸ್ ಈ ಥರ ನಾವು ತಲೆ ಬಾಚ್ತೀವಲ್ಲ ಆ ಥರ ಈ ಥರ ಲೈಕ್ ದಿಸ್ ಅಷ್ಟೇ ಓಕೆ ಆ್ಯಂಡ್ ರಿಲ್ಯಾಕ್ಸ್ ಮಾಯಾಗಿ ಹೋಗುತ್ತೆ ನಿಮ್ಮ ಪ್ರಾಬ್ಲಮ್ಮು ಇದಲ್ಲದೆ ಬೇರೆ ಬೇರೆ ಹಗ್ಗ ಇಟ್ಕೊಂಡು ಎಕ್ಸಸೈಸ್ ಇರುತ್ತೆ ಇದು ಬೇಕಾದ ಬಟ್ ಇದು ಬೇಸಿಕ್ ಎಕ್ಸಸೈಸ್ ಇಷ್ಟಂತೂ ನೀವು ಮಾಡಲೇಬೇಕು ಇನ್ನೊಂದು ಸಿಂಪಲ್ ಆಗಿ ಅಂತ ಹೇಳಿದ್ರೆ ಕೈಯಲ್ಲಿ ಸ್ವಲ್ಪ ಕಲ್ಲು ಏನೋ ಇದೆ ನಾವು ಈ ಥರ ಕಲ್ಲು ತೂರ್ದಂಗೆ ಥ್ರೋ ಲೈಕ್ ದಿಸ್ ಕೀಪ್ ಥ್ರೋಯಿಂಗ್ ಥ್ರೋ ಆ್ಯಂಡ್ ರಿಲ್ಯಾಕ್ಸ್ ಸೊ ಇದು ಬಂದುಬಿಟ್ಟು ನಿಮ್ಮ ಈ ಭುಜಕ್ಕೆ ನಮ್ಮ ಈ ಹಿಂಭಾಗಕ್ಕೆ ಅಂತ ಹೇಳಿದರೆ ನಿಮ್ಮ ಈ ಸರ್ವೈಕಲ್ ಸ್ಪಾಂಡಿಲಿಸಿಸ್ ಏರಿಯಾ ಇದೆ ರೊಟೇಟರ್ ಕಫ್ ಅಲ್ಲಿ ತನಕ ನಿಮಗೆ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡುವಂಥ ಬೇಸಿಕ್ ಎಕ್ಸಸೈಸ್ ಇದು ಆದರೂ ಎಂಥದ್ದೇನಾದರೂ ಪ್ರಾಬ್ಲಮ್ ಇದ್ದರೆ ನೀವು ನಿಮ್ಮ ಫಿಸಿಷಿಯನ್ ಜೊತೆ ಫಸ್ಟ್ ಡಿಸ್ಕಷನ್ ಮಾಡಿಬಿಟ್ಟು ಅವ್ರಿಗೆ ತೋರಿಸಿ ವಿಡಿಯೋ ನಾವು ಇದನ್ನು ಮಾಡ್ಬೋದಾ ಇಲ್ಲ ಅಂತೇಳಿ ಕೇಳಿ ಆಮೇಲೆ ನೀವು ಮಾಡಬೇಕು ಓಕೆ ಸೊ ಡೂ ಟೇಕ್ ಕೇರ್ ಏನಾದರೂ ತೊಂದರೆ ಏನಾಗಿದ್ದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನಾವು ಆನ್ಲೈನಲ್ಲಿ ಸಮೇತ ಅವೈಲೇಬಲ್ ಇದ್ದೀವಿ ಸೊ ಪ್ಲೀಸ್ ಡೂ ಟೇಕ್ ಕೇರ್ ಥ್ಯಾಂಕ್ ಯು